ನಮಗೆ ಆತ್ಮಗಳೇಕೆ ಕಾಣಿಸಿಕೊಳ್ಳುವುದಿಲ್ಲ ಗೊತ್ತೇ? ಆತ್ಮದ ನಿಗೂಢ ರಹಸ್ಯಗಳಿವು. ಆತ್ಮ ಎನ್ನುವುದು ಪ್ರತಿಯೊಬ್ಬ ವ್ಯಕ್ತಿಯ ದೇಹದಲ್ಲಿರುತ್ತದೆ. ಅದು ನಿಮ್ಮಲ್ಲಿಯೂ ನಮ್ಮಲ್ಲಿಯೂ ಇರುವುದು. ವ್ಯಕ್ತಿ ಮರಣ ಹೊಂದಿದ ನಂತರ ಆತನ ದೇಹದಿಂದ ಆತ್ಮವು ಹೊರಬರುತ್ತದೆ. ಈ ಆತ್ಮವನ್ನು ನಮಗೆ ಸ್ಪರ್ಶಿಸಲು ಯಾಕೆ ಸಾಧ್ಯವಿಲ್ಲ? ಆತ್ಮ ಎಂಥವರನ್ನು ಸೇರಿಕೊಳ್ಳುತ್ತೆ? ಪ್ರಕೃತಿಯಲ್ಲಿ ಒಂದು ನಕಾರಾತ್ಮಕತೆ ಇದ್ದರೆ ಮತ್ತೊಂದು ಧನಾತ್ಮಕತೆ ಇರಲೇಬೇಕು. ದೇವರು ಇದ್ದಾನೆಂದು ನಾವು ಹೇಗೆ ನಂಬುತ್ತೇವೋ ಹಾಗೆ ದೆವ್ವ ಭೂತಗಳು ಇವೆ ಎಂಬುದನ್ನು ನಂಬುತ್ತೇವೆ. ಅದರಲ್ಲೂ ಹಿಂದೂ ಧರ್ಮದಲ್ಲಿ ದೆವ್ವ ಭೂತ ಪಿಶಾಚಿಗಳು ಹಾಗೂ ಆತ್ಮಗಳು ಕೂಡ ಇವೆ ಎಂಬುದನ್ನು ಹೆಚ್ಚಾಗಿ ನಂಬುತ್ತಾರೆ. ಆತ್ಮಗಳಿಗೆ ಸಂಬಂಧಿಸಿದ ಅನೇಕ ವಿಚಾರಗಳನ್ನು ನಾವು ನಮ್ಮ ಧರ್ಮ ಗ್ರಂಥಗಳಲ್ಲಿ ನೋಡಬಹುದಾಗಿದೆ. ಹಾಗಾದರೆ ಆತ್ಮ ಎಂದರೇನು? ಈ ಪ್ರಶ್ನೆ ನಿಮ್ಮಲ್ಲಿ ಉದ್ಭವವಾಗುತ್ತಿದ್ದಂತೆ ಆತ್ಮಗಳಿದ್ದರೆ ಕಣ್ಣಿಗೆ ಕಾಣಿಸಬೇಕಲ್ಲವೇ? ಆತ್ಮಗಳೇಕೆ ಕಣ್ಣಿಗೆ ಕಾಣಿಸುವುದಿಲ್ಲ ಎನ್ನುವ ಗೊಂದಲ ಕೂಡ ಕಾಣಬಹುದು. ಈ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ತಿಳಿದುಕೊಳ್ಳಲು ಬಯಸಿದರೆ ತಪ್ಪದೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. 1. ಆತ್ಮ ಎಂದರೇನು? ಆತ್ಮ ಏಕೆ ಕಣ್ಣಿಗೆ ಕಾಣಿಸಿಕೊಳ್ಳುವುದಿಲ್ಲ ಎನ್ನುವುದನ್ನು ತಿಳಿಯುವ ಮೊದಲು ಆತ್ಮ ಎಂದರೇನು ಎಂಬುದನ್ನು ತಿಳಿದುಕೊಳ್ಳಬೇಕು. ಧಾರ್ಮಿಕ ಗ್ರಂಥಗಳ ಪ್ರಕಾರ ಆತ್ಮ ಎಂಬುವುದು ದೇವರ ಒಂದು ಭಾಗವಾಗಿರುತ್ತದೆ. ಇದು ಪ್ರತಿಯೊಂದು ಜೀವಿಗಳ ದೇಹದಲ್ಲಿರುತ್ತದೆ ಮತ್ತು ಪ್ರಬಲ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಯಾವುದೇ ಒಂದು ವ್ಯಕ್ತಿಯ ದೇಹವು ಇಹಲೋಕವನ್ನು ತ್ಯಜಿಸಿದ ತಕ್ಷಣ ಅದು ಆ ದೇಹದಿಂದ ಹೊರಬರುತ್ತದೆ. 2. ಆತ್ಮವೇಕೆ ಮಾರಣಾಂತಿಕವಾಗಿರುತ್ತೆ? ಧಾರ್ಮಿಕ ಗ್ರಂಥಗಳ ಪ್ರಕಾರ ಆತ್ಮವು ಯಾವಾಗಲೂ ಅಮರವಾಗಿರುತ್ತದೆ. ಯಾಕೆಂದರೆ ಅವುಗಳು ಎಂದಿಗೂ ನಾಶವಾಗುವುದಿಲ್ಲ, ಅಮರತ್ವವನ್ನು ಹೊಂದಿರುತ್ತದೆ. ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಆತ್ಮ ತನ್ನ ಅಸ್ತಿತ್ವವನ್ನು ಬದಲಾಯಿಸುತ್ತಲೇ ಇರುತ್ತದೆ. ಅದು ಎಂದಿಗೂ ಒಂದೇ ದೇಹದಲ್ಲಿ ಇರುವುದಿಲ್ಲ. ಓರ್ವ ವ್ಯಕ್ತಿಯು ಮರಣ ಹೊಂದಿದ ನಂತರ ಆತ್ಮವು ಆತನ ದೇಹದಿಂದ ಹೊರಬಂದು ಇನ್ನೊಂದು ವ್ಯಕ್ತಿಯ ದೇಹವನ್ನು ಪ್ರವೇಶಿಸುತ್ತದೆ. ದೇಹ ನಾಶವಾದರೂ ಆತ್ಮ ಎಂದಿಗೂ ನಾಶವಾಗುವುದಿಲ್ಲ. 3. ವಿಜ್ಞಾನವು ಇದನ್ನು ನಂಬುತ್ತದೆ. ವೈಜ್ಞಾನಿಕ ನಂಬಿಕೆಯ ಪ್ರಕಾರ ಯಾವುದೇ ಒಂದು ರಹಸ್ಯಮಯ ಶಕ್ತಿಯನ್ನು ಯಾರಿಂದಲೂ ಸೃಷ್ಟಿಸಲು ಸಾಧ್ಯವಿಲ್ಲ ಹಾಗೂ ಅದನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಶಕ್ತಿಯು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಗುತ್ತಲೇ ಇರುತ್ತದೆ. ಇದೇ ತತ್ವಗಳು ಆತ್ಮಕ್ಕೂ ಅನ್ವಯಿಸುತ್ತದೆ. ಆತ್ಮವು ಕೂಡ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಗುತ್ತಲೇ ಇರುತ್ತದೆ. 4. ಆತ್ಮಗಳನ್ನೇಕೆ ನೋಡಲು ಸಾಧ್ಯವಾಗುವುದಿಲ್ಲ? ವಿದ್ವಾಂಸರು ಹೇಳುವ ಪ್ರಕಾರ ಆತ್ಮಗಳಲ್ಲಿ ಗಾಳಿಯ ಅಂಶವು ಹೇರಳವಾಗಿರುತ್ತದೆ. ಆದರೆ ಇತರ ಅಂಶಗಳಾದ ಭೂಮಿ, ಅಗ್ನಿ, ಆಕಾಶ ಮತ್ತು ನೀರು ಅದರಲ್ಲಿ ಇರುವುದಿಲ್ಲ. ನಮಗೆ ಹೇಗೆ ಕಣ್ಣಿನಿಂದ ಗಾಳಿಯನ್ನು ನೋಡಲು, ಕೈಯಿಂದ ಸ್ಪರ್ಶಿಸಲು ಸಾಧ್ಯವಾಗುವುದಿಲ್ಲವೋ ಹಾಗೆ ಆತ್ಮವನ್ನು ನೋಡಲು ಮತ್ತು ಸ್ಪರ್ಶಿಸಲು ಸಾಧ್ಯವಿಲ್ಲ. 5. ಆತ್ಮಗಳು ಎಂತಹ ದೇಹವನ್ನು ಸೇರಲು ಬಯಸುತ್ತದೆ? ದುಶ್ಶಕ್ತಿಗಳು ಅಥವಾ ಆತ್ಮಗಳಂತಹ ನಕಾರಾತ್ಮಕ ಶಕ್ತಿಗಳು ಯಾವಾಗಲೂ ಮಾನಸಿಕ ಸ್ಥಿತಿ ದುರ್ಬಲವಾಗಿರುವಂತಹ, ದೈಹಿಕ ಕೊಳಕನ್ನು ಹೊಂದಿರುವಂತಹ ಮತ್ತು ಯಶಸ್ವಿಯಾಗಲು ಪರದಾಡುತ್ತಿರುವಂತಹ ಜನರ ಅಥವಾ ವ್ಯಕ್ತಿಗಳ ದೇಹವನ್ನು ಸೇರಲು ಪ್ರಯತ್ನಿಸುತ್ತಿರುತ್ತದೆ. ಆತ್ಮವನ್ನು ನಮಗೆ ಯಾಕೆ ನೋಡಲು ಸಾಧ್ಯವಿಲ್ಲ ಅಥವಾ ಅದನ್ನು ಏಕೆ ಸ್ಪರ್ಶಿಸಲು ಸಾಧ್ಯವಿಲ್ಲ ಎಂಬುದನ್ನು ನೀವು ತಿಳಿದುಕೊಂಡಿರಲ್ಲವೇ? ಇದನ್ನು ಸಂಪೂರ್ಣ ನಿಜವೆಂದು ಹೇಳಲು ಸಾಧ್ಯವಿಲ್ಲ. ಇದು ತಜ್ಞರ, ವಿದ್ವಾಂಸರ ಅಥವಾ ವೈಜ್ಞಾನಿಕ ಅಂಶಗಳನ್ನು ಅವಲಂಬಿಸಿದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.